ನಮಸ್ಕಾರ ಸ್ನೇಹಿತರೆ, ರಾಜೇಂದ್ರ ರವಿ ಆಟೋಮೊಬೈಲ್ ಸಪೋರ್ಟ್ ಚಾನೆಲ್ಗೆ ಸ್ವಾಗತ. ಇಂದು ನಾವು 2014 ರ ನಿಸ್ಸಾನ್ ಪೆಟ್ರೋಲ್ ವಾಹನದಲ್ಲಿ ಕಂಡುಬಂದ ಒಂದು ನೈಜ ವರ್ಕ್ಶಾಪ್ ಕೇಸ್ ಸ್ಟಡಿಯನ್ನು ನೋಡೋಣ. ಈ ವಾಹನದಲ್ಲಿ 3 ಪ್ರಮುಖ ಸಮಸ್ಯೆಗಳಿದ್ದವು. ಸೈಲೆನ್ಸರ್ನಿಂದ ಅತಿಯಾದ ಕಪ್ಪು ಹೊಗೆ, ಹಸಿ ಪೆಟ್ರೋಲ್ ವಾಸನೆ, ಮೈಲೇಜ್ ತುಂಬಾ ಕಡಿಮೆ. ಹೆಚ್ಚಿನ ಸಂದರ್ಭಗಳಲ್ಲಿ ಇಂತಹ ಲಕ್ಷಣಗಳು ಕಂಡುಬಂದರೆ ಇಂಜೆಕ್ಟರ್, ಆಕ್ಸಿಜನ್ ಸೆನ್ಸರ್ ಅಥವಾ ಮ್ಯಾಫ್ ಸೆನ್ಸರ್ ಅನ್ನು ಅನುಮಾನಿಸುತ್ತಾರೆ. ಆದರೆ ಈ ವಾಹನದಲ್ಲಿ ಸಮಸ್ಯೆಯ ಮೂಲ ಕಾರಣ ಬೇರೆಯಾಗಿತ್ತು. ಅದನ್ನು ಹೇಗೆ ಪತ್ತೆ ಹಚ್ಚಿದೆವು ಎಂಬುದನ್ನು ಹಂತವಾಗಿ ನೋಡೋಣ. ಗ್ರಾಹಕರು ವಾಹನದಲ್ಲಿ ಹೆಚ್ಚಿನ ಪೆಟ್ರೋಲ್ ಬಳಕೆಯಾಗುತ್ತಿದೆ, ಬೆಳಿಗ್ಗೆ ಸ್ಟಾರ್ಟ್ ಆದ ನಂತರ ಹೆಚ್ಚು ಹೊಗೆ ಬರುತ್ತಿದೆ, ವೇಗವಾಗಿ ಆಕ್ಸಿಲರೇಟ್ ಮಾಡಿದಾಗ ಕಪ್ಪು ಹೊಗೆ ಕಾಣಿಸುತ್ತಿದೆ ಹಾಗೂ ಹಸಿ ಪೆಟ್ರೋಲ್ ವಾಸನೆ ಬರುತ್ತಿದೆ ಎಂದು ತಿಳಿಸಿದರು. ಮೊದಲಿಗೆ ಟಿಶ್ಯೂ ಪೇಪರ್ ಪರೀಕ್ಷೆ ಮಾಡಲಾಯಿತು. ಸೈಲೆನ್ಸರ್ ಮುಂದೆ ಬಿಳಿ ಟಿಶ್ಯೂ ಹಿಡಿದಾಗ ಕಪ್ಪು ಮಸಿ ಅಂಟಿಕೊಂಡಿತು. ಇದರಿಂದ ಇದು ಎಂಜಿನ್ ಆಯಿಲ್ ಸುಡುವ ಸಮಸ್ಯೆಯಲ್ಲ ಎಂಬುದು ಖಚಿತವಾಯಿತು. ಇದು ರಿಚ್ ಫ್ಯೂಲ್ ಮಿಕ್ಸ್ಚರ್ ಸಮಸ್ಯೆ. ಅಂದರೆ ಸಿಲಿಂಡರ್ಗೆ ಅಗತ್ಯಕ್ಕಿಂತ ಹೆಚ್ಚು ಇಂಧನ ಹೋಗುತ್ತಿದೆ. ಮುಂದಿನ ಹಂತದಲ್ಲಿ ಸ್ಕ್ಯಾನ್ ಟೂಲ್ ಮೂಲಕ ಏಕೆಮ್ ಲೈವ್ ಡಾಟಾ ಪರಿಶೀಲಿಸಲಾಯಿತು. ಸ್ಕ್ಯಾನ್ ಟೂಲ್ ವಿಶ್ಲೇಷಣೆ. ಸ್ಕ್ಯಾನ್ ಟೂಲ್ನಲ್ಲಿ ದೊರೆತ ಪ್ರಮುಖ ಡೇಟಾ: ಅಫ್ ಆಲ್ಫಾ ಬ್ಯಾಂಕ್ ವ್ಯವಕಲನ 1.94, ಬೈಸ್ ಫ್ಯೂಲ್ ಸ್ಕೆಡ್ಯೂಲ್ 4.65 ms. ಸಾಮಾನ್ಯವಾಗಿ ಅಫ್ ಆಲ್ಫಾ ಸುಮಾರು 100ರ ಹತ್ತಿರ ಇರಬೇಕು. 94 ಎಂದರೆ ಏಕೆಮ್ ಇಂಧನವನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತಿದೆ. ಬೈಸ್ ಫ್ಯೂಲ್ ಸ್ಕೆಡ್ಯೂಲ್ ಸಾಮಾನ್ಯವಾಗಿ 2.56 ರಿಂದ 2.63 ms ಇರಬೇಕು. ಆದರೆ ಈ ವಾಹನದಲ್ಲಿ ಅದು 4.65 ms ಇತ್ತು. ಅಂದರೆ ಇಂಜೆಕ್ಟರ್ಗಳು ಸಾಮಾನ್ಯಕ್ಕಿಂತ ಸುಮಾರು 2 ಪಟ್ಟು ಹೆಚ್ಚು ಸಮಯ ತೆರೆದಿದ್ದವು ಮತ್ತು ಹೆಚ್ಚಿನ ಪೆಟ್ರೋಲ್ ಸಿಲಿಂಡರ್ಗೆ ಹೋಗುತ್ತಿತ್ತು. ಹಾಗಾದರೆ ಏಕೆಮ್ ಏಕೆ ಇಷ್ಟು ಹೆಚ್ಚು ಇಂಧನ ಪೂರೈಸುತ್ತಿದೆ ಎಂಬುದನ್ನು ಮುಂದಿನ ಪರಿಶೀಲನೆಯಲ್ಲಿ ಕಂಡುಹಿಡಿಯಲಾಯಿತು. ಮೂಲ ಕಾರಣ ಥರ್ಮೋಸ್ಟಾಟ್ ಸಮಸ್ಯೆ. ಲೈವ್ ಡಾಟಾ ಪರಿಶೀಲಿಸಿದಾಗ ಎಂಜಿನ್ ಕೂಲಂಟ್ ಟೆಂಪರೇಚರ್ ಕೇವಲ 70 ಇತ್ತು. ಸಾಮಾನ್ಯವಾಗಿ ನಿಸ್ಸಾನ್ ಪೆಟ್ರೋಲ್ ಎಂಜಿನ್ 88 ರಿಂದ 90 ನಡುವೆ ಕಾರ್ಯನಿರ್ವಹಿಸಬೇಕು. ಆದರೆ ಈ ವಾಹನದಲ್ಲಿ ಎಂಜಿನ್ ಬಿಸಿಯಾಗುತ್ತಿರಲಿಲ್ಲ. ಪರಿಶೀಲಿಸಿದಾಗ ಥರ್ಮೋಸ್ಟಾಟ್ ವಾಲ್ವ್ ಓಪನ್ ಪೊಸಿಷನ್ನಲ್ಲಿ ಸಿಲುಕಿಕೊಂಡಿರುವುದು ಕಂಡುಬಂತು. ಇದರಿಂದ ಕೂಲಂಟ್ ನಿರಂತರವಾಗಿ ರೇಡಿಯೇಟರ್ ಮೂಲಕ ಹರಿಯುತ್ತಿತ್ತು. ಹೀಗಾಗಿ ಎಂಜಿನ್ ಸರಿಯಾದ ಕಾರ್ಯನಿರ್ವಹಣಾ ತಾಪಮಾನವನ್ನು ತಲುಪಲಿಲ್ಲ. ಏಕೆಮ್ ಎಂಜಿನ್ ಇನ್ನೂ ಕೋಲ್ಡ್ ಸ್ಟಾರ್ಟ್ ಸ್ಥಿತಿಯಲ್ಲಿದೆ ಎಂದು ಭಾವಿಸಿ ರಿಚ್ ಫ್ಯೂಲ್ ಮೋಡ್ ಅನ್ನು ಮುಂದುವರಿಸಿತು. ಅದರ ಪರಿಣಾಮ ಇಂಜೆಕ್ಟರ್ ಪಲ್ಸ್ ವಿಡ್ತ್ ಹೆಚ್ಚಾಯಿತು. ಫ್ಯೂಲ್ ಸ್ಕೆಡ್ಯೂಲ್ 4.65 ms ಆಯಿತು. ಬ್ಲ್ಯಾಕ್ ಸ್ಮೋಕ್ ಉಂಟಾಯಿತು. ಫ್ಯೂಲ್ ಸ್ಮೆಲ್ ಕಂಡುಬಂತು. ಮೈಲೇಜ್ ಕಡಿಮೆಯಾಯಿತು. ಸ್ಪಾರ್ಕ್ ಪ್ಲಗ್ ಮೇಲೆ ಕಾರ್ಬನ್ ಡೆಪಾಸಿಟ್ ಉಂಟಾಯಿತು. ರಿಪೇರಿ ಮತ್ತು ಫಲಿತಾಂಶ: ಹಳೆಯ ಥರ್ಮೋಸ್ಟಾಟ್ ತೆಗೆದು ಜೆನ್ಯೂನ್ ಓಎಂ ಥರ್ಮೋಸ್ಟಾಟ್ ಅಳವಡಿಸಲಾಯಿತು. ನಂತರ ಹೊಸ ಕೂಲೆಂಟ್ ತುಂಬಿ ಕೂಲಿಂಗ್ ಸಿಸ್ಟಮ್ ಏರ್ ಬ್ಲೀಡಿಂಗ್ ಮಾಡಲಾಯಿತು. ಎಂಜಿನ್ ಅನ್ನು ವಾರ್ಮ್ ಅಪ್ ಮಾಡಿದ ನಂತರ ಕೂಲಂಟ್ ಟೆಂಪರೇಚರ್ 88 ತಲುಪಿತು. ಮತ್ತೆ ಲೈವ್ ಡಾಟಾ ಪರಿಶೀಲಿಸಿದಾಗ ಬೈಸ್ ಫ್ಯೂಲ್ ಸ್ಕೆಡ್ಯೂಲ್ ಸುಮಾರು 2.60 ms, ಅಫ್ ಆಲ್ಫಾ ಸುಮಾರು 100, ಫ್ಯೂಲ್ ಟ್ರಿಮ್ ಸಾಮಾನ್ಯ ಮಟ್ಟಕ್ಕೆ ಮರಳಿತು. ಇಂಜೆಕ್ಟರ್ ಸಮಯ ಕಡಿಮೆಯಾಗಿ ಸರಿಯಾದ ದಹನ ಪ್ರಾರಂಭವಾಯಿತು. ಕಪ್ಪು ಹೊಗೆ ಸಂಪೂರ್ಣ ನಿಂತಿತು. ಹಸಿ ಪೆಟ್ರೋಲ್ ವಾಸನೆ ಇಲ್ಲದಾಯಿತು. ಎಂಜಿನ್ ಕಾರ್ಯಕ್ಷಮತೆ ಮತ್ತು ಮೈಲೇಜ್ ಎರಡೂ ಸುಧಾರಿಸಿದವು. ಈ ಕೇಸ್ ಸ್ಟಡಿಯ ಪ್ರಮುಖ ಪಾಠ: ಪೆಟ್ರೋಲ್ ವಾಹನದಲ್ಲಿ ಕಪ್ಪು ಹೊಗೆ ಬಂದರೆ ತಕ್ಷಣ ಇಂಜೆಕ್ಟರ್ ಅಥವಾ ಸೆನ್ಸರ್ ಬದಲಾಯಿಸುವ ನಿರ್ಧಾರ ತೆಗೆದುಕೊಳ್ಳಬೇಡಿ. ಮೊದಲು ಈ ಅಂಶಗಳನ್ನು ಪರಿಶೀಲಿಸಿ: ಎಂಜಿನ್ ಕೂಲೆಂಟ್ ಟೆಂಪರೇಚರ್, ಥರ್ಮೋಸ್ಟಾಟ್ ಆಪರೇಷನ್, ಲೈವ್ ಡಾಟಾ, ಫ್ಯೂಲ್ ಟ್ರಿಮ್, ಬೈಸ್ ಫ್ಯೂಲ್ ಸ್ಕೆಡ್ಯೂಲ್, ಆಕ್ಸಿಜನ್ ಸೆನ್ಸರ್ ಫೀಡ್ಬ್ಯಾಕ್. ಸರಿಯಾದ ಡಯಾಗ್ನೋಸಿಸ್ ಮಾಡಿದರೆ ಅನಗತ್ಯವಾಗಿ ದುಬಾರಿ ಭಾಗಗಳನ್ನು ಬದಲಾಯಿಸುವ ಅಗತ್ಯವಿರುವುದಿಲ್ಲ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ರಾಜೇಂದ್ರ ರವಿ ಆಟೋಮೊಬೈಲ್ ಸಪೋರ್ಟ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ತಾಂತ್ರಿಕ ವಿಡಿಯೋದಲ್ಲಿ ಭೇಟಿಯಾಗೋಣ.